ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಹಾಗಲಕಾಯಿ ಅಲಸಂದೆ ಕಾಳು ಮತ್ತು ಹಾಗಲಕಾಯಿನಲ್ಲಿ ಒಂದೊಳ್ಳೆ ಸೂಪರಾದ ಸಾಂಬಾರು ಮಾಡೋಣ. ಸ್ವಲ್ಪನೂ ಅದರಲ್ಲಿ ಕಹಿ ಇರಲ್ಲ ನೋಡಿ. ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನಾವು ತೊಗೊಳ್ಳೋಣ. ಇವಾಗ ಅದಕ್ಕೆ 4 ಹಾಗಲಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅಲಸಂದೆ ಕಾಳನ್ನು ತೊಗೊಂಡಿದ್ದೀನಿ ನೋಡಿ. ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ಬಿ ಪಿ ಶುಗರ್ ಏನು ಬರಲ್ಲ. ಶುಗರೆಲ್ಲ ಕಂಟ್ರೋಲ್ ಆಗುತ್ತೆ. ಇದು ಇರೋರಿಗೂ ಕೂಡ ಶುಗರ್ ಕಂಟ್ರೋಲ್ ಆಗುತ್ತೆ ನೋಡಿ. ನಾನು ಬಿಳಿದು ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಅದು ಮಾಡೋದು ಈಗ ನೋಡಿ. ಅಲಸಂದೆ ಕಾಳನ್ನ ಒಂದು 2-3 ಸಲ ತೊಳೆದು ಅದನ್ನು ಕ್ಲೀನಾಗಿ ತೊಳಿತಾಯಿದ್ದೀನಿ. ಆಮೇಲೆ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಮತ್ತು ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಈಗ ಬೆಂದ ಆಗಿದೆ ಅದು. ಈಗ ಅದಕ್ಕೆ ಈ ಸಣ್ಣಗೆ ಹೆಚ್ಚಿರೋಂಥ ಹಾಗಲಕಾಯಿನ ಎಲ್ಲನೂ ಸೇರಿಸ್ತಾಯಿದ್ದೀನಿ. ಮತ್ತು ಅದಕ್ಕೆ ನೋಡಿ, ತುಂಬ ಒಳ್ಳೆಯದು ಇದು. ಇದೇ ರೀತಿ ನನ್ನೆಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನೆಲ್ಲ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ತಮಗೆ ಇಷ್ಟ ಆದರೆ ದಯಮಾಡಿ ಕಮೆಂಟು ಕೂಡ ಮಾಡಿ. ಈಗ ರುಬ್ಬೋದಕ್ಕೆ ಬೇಕಾದಂಥ ಪದಾರ್ಥಗಳು ತೆಂಗಿನಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ. ಚೆನ್ನಾಗಿ ಬೆಂದಿದೆ. ಇವಾಗ ಮುದ್ದೆಗೆ ಅನ್ನದ ಜೊತೆಗೆಲ್ಲ ತುಂಬ ಸಾಂಬಾರು ಚೆನ್ನಾಗಿದೆ. ಇವಾಗ ನೋಡಿ, ಒಂದು ಜಾರ್ಗೆ ತೆಂಗಿನಕಾಯಿ, ಸ್ವಲ್ಪ ಟೊಮ್ಯಾಟೊ, ನಾನು 2 ಟೊಮೆಟೊ ತೊಗೊಂಡಿದ್ದೀನಿ. ಬೇಯಿಸೋದ್ರಿಂದ ಕಹಿ ಇರಲ್ಲ. ಕೊತ್ತಂಬರಿ ಸೊಪ್ಪು ತೊಗೋತಾ ಇದ್ದೀನಿ ನೋಡಿ. ಸ್ವಲ್ಪ ಉರಿಗಡ್ಲೆ ಹಾಕತ್ತಿದ್ದೀನಿ. ಕಾಯಿ ರುಬ್ಲಿ ಅಂತ ಈಗ ರುಬ್ಬಾಗಿದೆ. ಹಾಗೆ ಸ್ವಲ್ಪ ಸಾಂಬಾರು ಪೌಡ್ರು ಕೂಡ ಹಾಕಿ ಅದು ರುಬ್ಬಿ ಇವಾಗ ನಾನು ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ರುಬ್ಬಿರೋ ಜಾರದ್ದು ಕೂಡ ಸ್ವಲ್ಪ ತೊಳೆದು ನೀರು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದು ಕಡೆಯಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಸಾಲ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಕೂಡ ಸೇರಿಸ್ಕೊಳ್ಳೋಣ. ನಾನು ಕೂಡ ಇದೇ ಫಸ್ಟ್ ಮಾಡ್ತಿರೋದು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಸಾಸಿವೆ, ಜೀರಿಗೆ, ಎಣ್ಣೆ ಎಲ್ಲ ಹಾಕಿ ಸ್ವಲ್ಪ ಕಟ್ ಮಾಡಿ ಈರುಳ್ಳಿನ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಇದು 2ನೇ ಸಲ ಮಾಡಿರೋದು. ಫಸ್ಟ್ ಒಂದು ಸಲ ಮಾಡಿದೆ, ತುಂಬ ಚೆನ್ನಾಗಿತ್ತು. ವಿಡಿಯೋ ಮಾಡಿರಲಿಲ್ಲ, ಬಟ್ ಇವಾಗ ಮಾಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸ್ಕೊಳ್ಳೋಣ. ಅದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು. ಈಗ ನಾನು ಸೈಡಲ್ಲಿ ಬೇಯಿಸಿ ಇಟ್ಟಿದ್ದೀನಿ. ಈಗ ಒಣಮೆಣಸಿನ ಕೂಡ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನಾವು ಪಕ್ಕದಲ್ಲಿ ಸಾಂಬಾರು ಬೇಯಿಸಿದ್ದೀನಿ ನೋಡಿ. ಎಲ್ಲ ಬೆಂದಿ ಹದವಾಗಿದೆ. ಇವಾಗ ನಾವು ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ. ಅದಕ್ಕೆ ಒಂದ್ಸಲ ತಾವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಏನು ಕೂಡ ನಮಗೆ ಸ್ವಲ್ಪನೂ ಕಹಿ ಇರಲ್ಲ. ನಿಮಗೆ ಬೇಕು ಅಂದರೆ ಸ್ವಲ್ಪ ನೀವು ಬೆಲ್ಲ ಸೇರಿಸ್ಕೋಬೋದು, ಬಟ್ ನಾನು ಏನು ಸೇರಿಸಿಲ್ಲ. ಅಷ್ಟು ಚೆನ್ನಾಗಿದೆ. ಬೇಕಾಗಿಲ್ಲ ಬೆಲ್ಲ, ಅಷ್ಟು ಚೆನ್ನಾಗಿದೆ. ಈ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ. ಮುದ್ದೆ ಜೊತೆಗೆ ಸೇರಿಸ್ಕೊಂಡು ತಿಂತಾಯಿದ್ರೆ, ಅನ್ನದ ಜೊತೆಗೆ, ರೈಸ್ ಜೊತೆಗೆ ನೋಡಿ. ರೈಸ್ ಇಟ್ಟು ಹಾಕಿ ತಟ್ಟೆಗೆ ಈಗ ನಾನು ಸಾಂಬಾರು ರೆಡಿ ಹಾಕತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಸೂಪರಾಗಿದೆ. ನೋಡ್ತಾಯಿದ್ರೆ ಬಾಯಲ್ಲಿ ನೀರೇ ಬರ್ತಿದೆ ಫ್ರೆಂಡ್ಸ್. ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಹೆಲ್ತಿ ಸಾಂಬಾರು ಮುದ್ದೆಗೆ, ರೊಟ್ಟಿ, ಚಪಾತಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಇದು ನೋಡಿ, ಮೀಡಿಯಮ್ ಆಗಿದೆ ಸಾಂಬಾರು. ತೆಳುವಿಲ್ಲ, ಗಟ್ಟಿನೂ ಇಲ್ಲ, ಅಷ್ಟು ಚೆನ್ನಾಗಿದೆ. ನೋಡ್ತಾ ಇದೆ, ಬಾಯಲ್ಲಿ ನೀರು ಬರ್ತಿದೆ. ವಾವ್, ಸೂಪರು. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.